ಯಡಿಯೂರಪ್ಪ ಮೇಲೆ ಪೋಕ್ಸೋ ದಾಖಲಾಗಿರೋದು. ಸದಾಶಿವನಗರ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಮಹಿಳೆಯೊಬ್ಬರಿಂದ BS ಯಡಿಯೂರಪ್ಪ ಅವರ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಸದ್ಯಕ್ಕೆ ಈ ರೀತಿಯ ಒಂದು ಬೆಳವಣಿಗೆ ಆಗಿರೋದು. ಈ ಹಿಂದೆ 53 ಗಣ್ಯರ ವಿರುದ್ಧ ಇದೇ ಮಹಿಳೆ ದೂರನ್ನ ದಾಖಲಿಸಿರೋದು. ಈಗ ಸದಾಶಿವನಗರ ಠಾಣೆಯಲ್ಲಿ ಈ ಸಂಬಂಧ ಯಡಿಯೂರಪ್ಪ ಅವರ ವಿರುದ್ಧ ದೂರು ದಾಖಲಾಗಿದೆ. ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ದಾಖಲಾಗಿರೋದು. ಮಹಿಳೆಯೊಬ್ಬರು BS ಯಡಿಯೂರಪ್ಪ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. 53 ಗಣ್ಯರ ವಿರುದ್ಧ ಇದೇ ಮಹಿಳೆ ಈ ರೀತಿ ದೂರನ್ನ ದಾಖಲಿಸಿದ್ರು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಗಮನಿಸ್ತಾ ಇದ್ದೀವಿ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ದಾಖಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಹೋದರೆ ಇದೇ ಮಹಿಳೆ ಈ ಹಿಂದೆ 53 ಗಣ್ಯರ ವಿರುದ್ಧ ದೂರನ್ನು ಕೊಟ್ಟಿರೋ ವಿಚಾರ ಗೊತ್ತಾಗ್ತಿದೆ. ಏನು ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಖಂಡಿತವಾಗ್ಲೂ ಶ್ರೀಪಾದ್, ನಿಜಕ್ಕೂ ಕೂಡ ಆಶ್ಚರ್ಯಕರ ಅನ್ಸುತ್ತೆ ಈ ಒಂದು ಘಟನೆ. ಈಗ FIR ಕೂಡ ಆಗಿರುವಂಥದ್ದು. ಅಂದರೆ ಈ ಫೆಬ್ರವರಿ 2ನೇ ತಾರೀಕು ಅಂದರೆ ಏನು ಒಬ್ಬರು ಮಹಿಳೆ ಮತ್ತು ಅವರ ಮಗಳು ಏನಿರ್ತಾರೆ ಇಬ್ಬರು ಕೂಡ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಯಡಿಯೂರಪ್ಪನವರ ಮನೆಗೆ ಹೋಗಿರ್ತಾರಂತೆ. ಅಂದರೆ FIR ಇಲ್ಲಿರುವಂತಹ ಕಂಟೆಂಟ್ ಇವೆಲ್ಲವೂ ಕೂಡ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಅಂದರೆ ಇವ್ರದ್ದು ಯಾವುದೋ ಒಂದು ಕೇಸ್ ಇರುತ್ತೆ, ಮಹಿಳೆ ಮತ್ತು ಏನು ಆ ಮಗು ಏನೊಂದು ಹೋಗಿರುತ್ತೆ, ಅವರ ಯುವತಿ ಒಂದು ಏನು ಕೇಸ್ ಇರುತ್ತೆ ಆ ಬಾಲಕಿದು. ಸೊ ಹೀಗಾಗಿ ಆ ವಿಚಾರವಾಗಿ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಯಡಿಯೂರಪ್ಪ ಅವರ ಮನೆಗೆ ನಾವು ಹೋಗಿರ್ತೀವಿ. ಅಂಥ ಸಂದರ್ಭದಲ್ಲಿ ನನ್ನ ಮಗಳು ಕೂಡ ತಾತ ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಮಾತಾಡ್ಸಿರ್ತಾರೆ. ಆ ನಂತರ ಯಡಿಯೂರಪ್ಪನವರು ಏನು ಆ ಬಾಲಕಿನ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅದರಲ್ಲಿ ಇವರು ಮೆನ್ಷನ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ FIR ಅಲ್ಲಿ ಕೂಡ ದಾಖಲು ಮಾಡಿರುವಂಥದ್ದು. ಆದರೆ ಇದಕ್ಕೆ ಯಾವುದ ಪೂರಕವಾದಂಥ ಎವಿಡೆನ್ಸ್ಗಳನ್ನ ಇವರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ನೋಡಿ ಅದಕ್ಕೂ ಕೂಡ FIR ಮಾಡಿದ್ದಾರೆ. ಆದರೆ ಯಾವ ಎವಿಡೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಕೂಡ ಪೊಲೀಸರು ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಸೊ ಹೀಗಾಗಿ ಅವರು ಕೊಟ್ಟಿರುವಂಥ ದೂರಿನ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. ಇನ್ನು ಸಾಕಷ್ಟು ಜನರ ಮೇಲೂ ಕೂಡ ಈಕೆ ಒಂದು ರೀತಿ FIR ಮಾಡಿದ್ದಾಳೆ ಅಂತೇಳಿ ಕೂಡ ಈಗ ಸದ್ಯ ಮೇಲ್ನೋಟಕ್ಕೆ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಇದು ನಿಜನೇ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾಗಿ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಇನ್ನು ಏನು ಬಾಲಕಿ ಏನಿದ್ದಾಳೆ ಆಕೆಯ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ಕೂಡ ತಗೊಳ್ತಾರೆ. ಮತ್ತೆ ಇನ್ನು ಹೆಚ್ಚಿನ ವಿಚಾರಣೆ ಬೇಕಾದರೆ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಅಂದರೆ ಅವತ್ತು ಅವರ ಫೆಬ್ರವರಿ 2ನೇ ತಾರೀಕು ಆದಂತಹ ಘಟನೆ ಇದು. ಆದರೆ ಇಷ್ಟು ಲೇಟಾಗಿ ಯಾಕೆ FIR ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ರಶ್ನೆಯನ್ನು ಮೂಡುತ್ತೆ. ಇನ್ನು ಅದಕ್ಕೆ ಅವರು ಕೂಡ ಈಗಾಗಲೇ ಪೊಲೀಸರ ಬಳಿ ಅದಕ್ಕೆ ಸಮಂಜಸವಾದಂತಹ ಒಂದು ಉತ್ತರವನ್ನು ಕೂಡ ನೀಡಿರ್ತಾರೆ. ಸೊ ಹೀಗಾಗಿ ಮುಂದೆ ಪೊಲೀಸರು ಯಾವ ರೀತಿ ಈ ಒಂದು ವಿಚಾರವನ್ನು ತನಿಖೆ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಕಾದು ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗಾಗಿ.